ನಿಮ್ಮ ಫೋನಲ್ಲೇ ಮನೆಯಲ್ಲೇ ಕೂತು ಏನು ಪ್ರೂಫ್ ಇಲ್ಲದೇನೆ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಅಥವಾ ಅಪ್ಡೇಟನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಗೆಜಿಟೆಡ್ ಆಫೀಸರಿಂದ ಒಂದು ಫಾರಮನ್ನು ಫಿಲ್ ಮಾಡ್ಕೊಂಡು ಸೊ ಅವರು ನೋಟಿಫೈ ಮಾಡಿಕೊಡ್ತಾರೆ. ಸೊ ಈ ಒಂದು ಅಡ್ರೆಸ್ಸಲ್ಲಿ ಇವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ನೀವು ಹಳೆ ಆಧಾರ್ ಕಾರ್ಡ್ ತಗೊಂಡೋದ್ರೆ ಸೊ ಈ ಒಂದು ಅಡ್ರೆಸ್ ಇಲ್ಲಿ ಇದೀವಿ ಸರ್ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮ ಫೋಟೋ ಮೇಲೆ ಸೀಲು ಮತ್ತು ಸಿಗ್ನೇಚರನ್ನು ಹಾಕ್ಬಿಟ್ಟು ಆ ಒಂದು ಫಾರ್ಮೆಟನ್ನು ಕೊಡ್ತಾರೆ. ಸೊ ಆ ಒಂದು ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತ ಎಕ್ಸಾಂಪಲ್ ಡಿಸ್ಕ್ರಿಪ್ಷನ್ ಇದೆಯಲ್ಲ ಕೆಳಗಡೆ, ಸೊ ಅಲ್ಲಿ ಮೋರ್ ಅಂತ ಆಪ್ಷನ್ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಆಧಾರ್ ಕಾರ್ಡ್ ಫಿಲ್ಡ್ ಫಾರ್ಮೆಟ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಆ ಥರ ಫಾರ್ಮೆಟ್ ಇರುತ್ತೆ. ಅದನ್ನ ಫಿಲ್ ಮಾಡಿಸ್ಬಿಟ್ಟು ಗೆಜಿಟೆಡ್ ಆಫೀಸರಿಂದ ಸಿಗ್ನೇಚರನ್ನು ನೀವು ತೊಗೊಂಬರ್ಬೇಕಾಗುತ್ತೆ. ಸೊ ಅದು ಖಾಲಿ ಫಾರ್ಮೆಟ್ ಇನ್ನೊಂದು ಲಿಂಕ್ ಇದೆ. ಸೊ ಆಧಾರ್ ಕಾರ್ಡ್ ಫಾರ್ಮೆಟ್ ಅಂತ ಒಂದು ಕೆಳಗಡೆ ಲಿಂಕ್ ಹಾಕಿದ್ದೀನಿ. ಸೊ ಆಧಾರ್ ಫಾರ್ಮೆಟ್ ಲಿಂಕ್ ಅಂತ ಇದೆ. ಸೊ ಆ ಆಧಾರ್ ಫಾರ್ಮೆಟ್ ಲಿಂಕ್ ನೀವು ಓಪನ್ ಮಾಡ್ಕೊಂಡ್ರೆ ಆ ಫಾರ್ಮೆಟ್ ಓಪನ್ ಆಗುತ್ತೆ, ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಆಧಾರ್ ಫಾರ್ಮೆಟ್ ಲಿಂಕ್ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕಾಣ್ತಾ ಇರೋದು ಈ ಥರ ಇದೆ ಲಿಂಕ್. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಓಪನ್ ಆಗೋದಿಲ್ಲ, ಎರಡು ಪ್ರೊಸೀಜರ್ ಇದೆ. ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಅಂತ ಬರುತ್ತೆ. ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಅಂತ ಇದೆ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನೋಟಿಫಿಕೇಷನ್ನ ಆಲ್ ಕೊಡಿ. ಜಸ್ಟ್ ಆಲ್ ಕೊಟ್ಬಿಟ್ಟು ಮತ್ತೆ ಬ್ಯಾಕ್ ಹೋಗಿ. ಸೊ ಬ್ಯಾಕ್ ಹೋಗ್ಬಿಟ್ಟು ಕೆಳಗಡೆ ನಿಮ್ಗೆ ಕಾಣ್ತಾ ಇರ್ಬೋದು ಅನ್ಲಾಕ್ ಲಿಂಕ್ ಅಂತ ಇದೆ. ಜಸ್ಟ್ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಒಂದು ಫಾರ್ಮೆಟ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಆ ಒಂದು ಫಾರ್ಮೆಟ್ ಓಪನ್ ಆಗಿದೆ. ಸೊ ಈ ಒಂದು ಫಾರ್ಮೆಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಆಮೇಲೆ ಯಾವ ರೀತಿ ಚೇಂಜ್ ಮಾಡೋದಂತ ತಿಳಿಸ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಆಧಾರ್ ಅಂತ ಟೈಪ್ ಮಾಡಿ. ಸರ್ಚ್ ಬಾರಲ್ಲಿ ಆಧಾರ್ ಅಂತ ಟೈಪ್ ಮಾಡಿ. ಆಧಾರ್ ಮೇಲೆ ಕ್ಲಿಕ್ ಮಾಡಿ, ಮೀನ್ಸ್ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ UIDAI ಅಂತ ಬರುತ್ತೆ. ಕೆಳಗಡೆ ಆಧಾರ್ ಅಪ್ಡೇಟ್ ಸರ್ವಿಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಅಂತ ಇದೆಯಲ್ಲ, ಅದರ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಅಪ್ಡೇಟ್ ಡೆಮೋಗ್ರಫಿಕ್ ಡಾಟಾ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಈ ಥರ ಓಪನ್ ಆಗುತ್ತೆ. ಜಸ್ಟ್ ನೀವು ಯಾವುದು ಟಚ್ ಮಾಡೋಕೆ ಹೋಗಬೇಡಿ. ಇಲ್ಲಿ ಕಾಣ್ತಾ ಇರ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಾ ಇದೆ ತಮ್ ಇಂಪ್ರೆಷನ್. ಸೊ ಅದರ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಆಧಾರ್ ನಂಬರನ್ನು ಕೇಳುತ್ತೆ. ಆಧಾರ್ ನಂಬರನ್ನು ಮೇಲ್ಗಡೆ ಎಂಟರ್ ಮಾಡಿ. ಕೆಳಗಡೆ ಪಕ್ಕದಲ್ಲಿ ಇದೆಯಲ್ಲ ಕ್ಯಾಪ್ಚ್ ಅಂತ, ಎಂಟರ್ ಕ್ಯಾಪ್ಚ್. ಸೈಡಲ್ಲಿ ರೈಟ್ ಸೈಡ್ ಇರೋದು ಸೇಮ್ ಅದೇ ರೀತಿ ನೀವು ಟೈಪ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ OTP ಅಂತ ಕೇಳ್ತಾ ಇದೆ. ಸೊ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಅದನ್ನು ಎಂಟರ್ ಮಾಡಿಬಿಟ್ಟು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಅಡ್ರೆಸ್ ಅಪ್ಡೇಟ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಲಾಗಿನ್ ತೋರಿಸುತ್ತೆ. ಸೊ ಇವಾಗ ಡೆಸ್ಕ್ಟಾಪ್ ಬಂತು ನೋಡಿ. ಈಗ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಅಪ್ಡೇಟ್ ಅಂತ. ಸೊ ಮತ್ತೆ ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೀಜರ್ ಕೇಳುತ್ತೆ, ಯಾವ ಪ್ರೊಸೀಜರ್ ಏನೇನು ಅಂತ. ಜಸ್ಟ್ ನೋಡಿ ಪ್ರೊಸೀಜರ್ ಯಾವ ರೀತಿ ಇದೆ ಅಂತ. ಕೆಳಗಡೆ ಪ್ರೊಸೀಡ್ ಅಂತ ಇದೆ. ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಅಡ್ರೆಸ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಕರೆಕ್ಟ್ ಡೀಟೇಲ್ಸ್, ಅಂದರೆ ಮುಂಚೆ ಇರುವ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಸೊ ಕೆಳಗಡೆ ನಿಮಗೆ ಕಾಣ್ತಾ ಇರೋದು ಎಂಟಿ ಕಾಲಮ್ಸ್ ಇದೆ. ಕೇರ್ ಆಫ್ ಇದೆಯಲ್ಲ, ಸೊ ವೈಫ್ ಆಗಿದ್ರೆ ವೈಫ್ ಆಫ್ ಅಂತ ಹಾಕಿ. ಸೊ ಡಾಟರ್ ಆಗಿದ್ರೆ ಡಾಟರ್ ಆಫ್ ಅಂತ ಹಾಕಿ. ಹೌಸ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಂತ ಇದೆ. ಸೊ ನಿಮ್ಮ ಒಂದು ಹೌಸ್ ಬಿಲ್ಡಿಂಗ್ ನೇಮ್ ಅಥವಾ ನಂಬರನ್ನು ಹಾಕಿ. ಮತ್ತು ಕೆಳಗಡೆ ಸ್ಟ್ರೀಟ್ ಅಂತ ಇದೆ, ಯಾವ ರೋಡಲ್ಲಿದೆ ಅಂತ ಹಾಕಿ. ಸೊ ಯಾವ ರೋಡಲ್ಲಿ ಬರುತ್ತೆ ಅಂತ ಹಾಕಿ ಅಡ್ರೆಸ್ಸು. ಮತ್ತು ಏರಿಯಾ ಅಂತ ಇದೆ, ಸೊ ಯಾವ ಏರಿಯಾ ಅಂತ ಹಾಕಿ. ಲ್ಯಾಂಡ್ ಮಾರ್ಕ್ ಯಾವುದಾದ್ರು ದೇವಸ್ಥಾನ ಅಥವಾ ಪಾರ್ಕು, ಸೊ ಸ್ಕೂಲು ಈ ಥರ ಆ್ಯಡ್ ಮಾಡಿ. ಮತ್ತು ಪೋಸ್ಟಲ್ ಪಿನ್ ಕೋಡ್ ಇದೆಯಲ್ಲ, ಆ ಪಿನ್ ಕೋಡ್ ನೀವು ಆ್ಯಡ್ ಮಾಡಿ, ನಿಮ್ಮ ಒಂದು ಪೋಸ್ಟಲ್ ಪಿನ್ ಕೋಡ್ನ. ನೆಕ್ಸ್ಟ್ ಬರೋದು ಈಗ ತುಂಬ ಇಂಪಾರ್ಟೆಂಟ್. ಇದಕ್ಕೆ ನೋಡಿ ಸೆಲೆಕ್ಟ್ ವ್ಯಾಲ್ಯೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ. ಸೊ ನಾವು ಫಾರ್ಮೆಟ್ ಹೇಳಿದ್ನಲ್ಲ, ಆ ಫಾರ್ಮೆಟ್ನ ಡೌನ್ಲೋಡ್ ಮಾಡಿಕೊಂಡು ಗೆಜಿಟೆಡ್ ಆಫೀಸರ್ ಹತ್ರ ಸೀಲು ಸಿಗ್ನೇಚರ್ ಮಾಡಿಸ್ಕೊಂಬಂದಿರಬೇಕು. ಸೊ ಇಲ್ಲಿ ಕಾಣ್ತಾ ಇರೋದು ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟೆಡ್ ಬೈ ಗೆಜಿಟೆಡ್ ಆಫೀಸರ್ ಗ್ರೂಪ್ A ಅಂತ. ಸೊ ನಂತರ ನೀವು ಮ್ಯಾನ್ಯಲ್ ಅಪ್ಲೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಕ್ಯಾಮ್ರಾ ಡಿಸ್ಪ್ಲೇ ಆಗುತ್ತೆ, ನಿಮಗೆ ಕಾಣ್ತಾ ಇರ್ಬೋದು. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಈಗ ಕ್ಯಾಮ್ರಾ ಡಿಸ್ಪ್ಲೇ ಆಗಿದೆ. ನೀವು ಫೋಟೋ ತೆಗೆದು ಕೂಡ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು, ಅಥವಾ ಫೋಟೋ ತೆಗೆದು ಇಟ್ಕೊಂಡಿದ್ರೆ ಸೊ ಡಾಕ್ಯುಮೆಂಟಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಬಂದು ಕೂತ್ಕೊಂಡು ನೋಡಿ. ಸೊ ಈಗ ಅಪ್ಲೋಡ್ ಆಯಿತು. ಈಗ ನೀವೇನು ಮಾಡ್ಬೇಕಂದ್ರೆ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ, ಪ್ರಿವ್ಯೂ ಮತ್ತು ಪೇಮೆಂಟ್ ಅಂತ. ನೀವು ಯಾವುದನ್ನು ಟೈಪ್ ಮಾಡಿದಿರೋ ಚೇಂಜ್ ಮಾಡಬೇಕು ಅಂತ. ಸೊ ಆ ಒಂದು ಅಡ್ರೆಸ್ ತೋರಿಸ್ತಾ ಇದೆ. ಜಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ.
ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ಕ್ರೋಲ್ ಡೌನ್ ಮಾಡಿ. ಸೊ ಜೂಮ್ ಮಾಡಿ, ಸೊ ಫುಲ್ ಕೆಳಗಡೆ ಇರುತ್ತೆ, ಜಸ್ಟ್ ನೋಡಿ ನಿಮಗೆ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಆಪ್ಷನ್ನಿಗೆ ಬಂದಿದೆ, ನೀವು ಫಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ಸೊ ಕೆಳಗಡೆ ಜೂಮ್ ಮಾಡ್ತಾ ಹೋಗಿ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ ಮೇಕ್ ಪೇಮೆಂಟ್ ಅಂತ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ತೋರಿಸ್ತಾ ಹೋಗುತ್ತೆ UPI, ಫೋನ್ಪೇ, ಕ್ರೆಡಿಟ್ ಕಾರ್ಡ್ ಇವೆಲ್ಲನ. ಸೊ UPI ಇಂದ ನಾನು ಪೇ ಮಾಡ್ತಾ ಇದ್ದೀನಿ, ಜಸ್ಟ್ UPI ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಫೋನ್ಪೇನಾಗೆ UPI ID ಇರುತ್ತೆ, ಆ UPI IDನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಈ ಥರ ಇರುತ್ತೆ ನೋಡಿ. ಸೊ ಅದನ್ನು ನೀವು UPI IDನ ಇಲ್ಲಿ ಎಂಟರ್ ಮಾಡಿ, ಕಂಪ್ಲೀಟಾಗಿ ಎಂಟರ್ ಮಾಡಿಬಿಟ್ಟು ಸೊ ನಿಮಗೆ ಕಾಣ್ತಾ ಇರ್ಬೋದು ಎಂಟರ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದನ್ನು ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಸೊ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ, ಜೂಮ್ ಇನ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಎಂಟರ್ ಮಾಡಿರುವ ಫೋನ್ಪೇ UPI IDಗೆ ಸೊ ಒಂದು ನೋಟಿಫಿಕೇಷನ್ ಬಂದಿರುತ್ತೆ, 50 rupees ಟು ಹ್ಯಾವ್ ಟು ಪೇ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡಿ. ನಾವು ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬಂತು, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ನೀವು ಪೇ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಲ್ಲಿ ತೋರಿಸುತ್ತೆ ನಾರ್ಮಲಿ ಅಪ್ಡೇಟೆಡ್ ರಿಕ್ವೆಸ್ಟ್ ಈಸ್ ಕಂಪ್ಲೀಟೆಡ್ ವಿತಿನ್ 30 days ಅಂತ. ಸೊ 30 ದಿನದೊಳಗಡೆ ಅಪ್ಡೇಟ್ ಆಗುತ್ತೆ ಅಂತ. ನೆಕ್ಸ್ಟು ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊ. ಸೊ ಈ ಒಂದು ಅಕ್ನಾಲೆಜ್ಮೆಂಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಆಫ್ಟರ್ 30 days ನೀವು ಪ್ರಿಂಟ್ಔಟ್ ತೊಗೋಬೋದು. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.